ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶಕ್ಕೆ ಬಂಧುಗಳೇ, ಏನಿವತ್ತು ಮುಳಬಾಗಿಲು ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳು ಮುಂಬರುವ ಲೋಕಸಭಾ ಚುನಾವಣೆ ಏನು ದಿನಾಂಕ 26ರಂದು ಮತದಾನ ಇದೆ, ಆ ಮತದಾನದ ಒಂದು ಅರಿವನ್ನು ಮತ್ತು ಈ ದೇಶದ ಸಂವಿಧಾನವನ್ನು ಉಳಿಸ್ಕೊಳ್ಳಲಿಕ್ಕೆ ಮತ್ತು ಸಂವಿಧಾನದ ಜಾಗೃತಿಯನ್ನು ಅರಿವು ಮೂಡಿಸಲಿಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು, ಪತ್ರಿಕಾಗೋಷ್ಠಿಯ ಮುಖಾಂತರ ಏನು ಈ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಸಮುದಾಯಕ್ಕೆ ಸಂವಿಧಾನದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನಿವಾಸರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಪ್ರಜಾಸೇನೆ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಜಮ್ಮನಹಳ್ಳಿ ಕೃಷ್ಣಣ್ಣನವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ವರದಗಾನಹಳ್ಳಿ ಮುನಿವೆಂಕಟಣ್ಣ ಅವರು ಜಿಲ್ಲಾಧ್ಯಕ್ಷರು, ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿ ಹಿರಿಯ ಮುಖಂಡರು, ಹಿರಿಯ ಹೋರಾಟಗಾರರು, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಆವಣಿ ಕಾಶಣ್ಣನವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ಸಮಿತಿಯ ಸಂಯುಕ್ತ ರಂಗದ ಮುಖಂಡರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ವೆಂಕಟೇಶಣ್ಣ ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ.ವಿ. ವೆಂಕಟರಮಣರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ಡೆಮೊಕ್ರೆಟಿಕ್ ವಾರಿಯರ್ಸ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೀಲೊಳ್ಳಿ ಸತೀಶ್ರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ನಾಗಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮದ್ದೇರಿ ಮಂಜುನಾಥ್ರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆಯ ಮುಖಂಡರಾಗಿರ್ತಕ್ಕಂಥ ಗುಜನಹಳ್ಳಿ ರಾಮೂರವರು ಭಾಗಿಯಾಗಿದ್ದಾರೆ. ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪ್ಪಲಮಡ್ಗು ಶಂಕರ್ರವರು ಭಾಗಿಯಾಗಿದ್ದಾರೆ. ನಮ್ಮ ಮೈನಾರಿಟಿ ಕಮಿಟಿಯ ವಿವಿಧ ಮುಖಂಡರು ಮತ್ತು ಕಲೀಮ್ರವರು, ತೌಸೀಫ್, ಸುಲ್ತಾನ್, ಇನ್ನೂ ವಿವಿಧ ಮುಖಂಡರು ಭಾಗಿಯಾಗಿದ್ದಾರೆ. ಅದೇ ರೀತಿ ಕಸೂರಡ್ಡಹಳ್ಳಿ ರಮೇಶ್ ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕಲಾಮಂಡಳಿ ಕಡೆಯಿಂದ ಜಗದೀಶ್ರವರು ಭಾಗಿಯಾಗಿದ್ದಾರೆ, ಹರೀಶ್ರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ತಾಲೂಕು ಮುಖಂಡರಾಗಿರ್ತಕ್ಕಂಥ ನಮ್ಮ ಮುತ್ಯಾಲಪೇಟೆಯ ಕಿಟಾರ್ ಅವರು ಭಾಗಿಯಾಗಿದ್ದಾರೆ, ನಮ್ಮ ಭಾಷಾರವರು ಭಾಗಿಯಾಗಿದ್ದಾರೆ. ಅದೇ ರೀತಿ ದಲಿತ ಮುಖಂಡರಾಗಿರ್ತಕ್ಕಂಥ ಗುಜನಹಳ್ಳಿ ಚೌಡಪ್ಪರವರು ಭಾಗಿಯಾಗಿದ್ದಾರೆ, ಸಂಗಸಂದ್ರ ಶ್ರೀನಿವಾಸ್ ಅವರು ಭಾಗಿಯಾಗಿದ್ದಾರೆ, ನಮ್ಮ ರಾಮಚಂದ್ರರವರು ಭಾಗಿಯಾಗಿದ್ದಾರೆ. ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೇಮಗಲ್ ಮುರಳೀರವರು ಭಾಗಿಯಾಗಿದ್ದಾರೆ. ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಮ್ಮನಹಳ್ಳಿ ಜಗದೀಶ್ರವರು ಭಾಗಿಯಾಗಿದ್ದಾರೆ. ಇಷ್ಟೂ ಸಂಘಟನೆಗಳ ಮುಖಾಂತರ ಏನು ಒಂದು ಸಂವಿಧಾನದ ಜಾಗೃತಿ ಅಂತೇಳಿ ಆ ಸಂವಿಧಾನದನ್ನು ಯಾವ ರೀತಿ ನಾವು ಉಳಿಸ್ಕೊಬೇಕಾಗಿದೆ, ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಯಾವ ರೀತಿ ಸಾಗಬೇಕಾಗಿದೆ, ಸಂವಿಧಾನದ ಹಕ್ಕನ್ನು ನಾವು ಯಾವ ರೀತಿ ಚಲಾಯಿಸಬಹುದಾಗಿದೆ ಅನ್ನೋದನ್ನು ಒಂದು ವಿಚಾರವಾಗಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳ ಒಂದು ಐಕ್ಯತಾ ಹೋರಾಟ ಚಾಲನಾ ಸಮಿತಿ ಅಂತೇಳಿ ಏನು ನನ್ನ ಹಿರಿಯರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನು ಸಹ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಸಂವಿಧಾನ ಉಳಿವಿಗಾಗಿ ನಾವು ಒಂದು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅಂಥ ಒಂದು ತೀರ್ಮಾನವನ್ನು ಸಹ ನಾವು ಒಪ್ಕೊಳ್ಬೇಕು. ಒಪ್ಕೊಳ್ಳೋದ್ರ ಜೊತೆ ಇವತ್ತು ನಾವು ಬುಧವಾರದಂದು ಮುಂದೆ ಬರ್ತಕ್ಕಂಥ ಬುಧವಾರದಂದು
ನಮ್ಮ ತಾಲೂಕಿನ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಎಲ್ಲ ಮುಖಂಡರನ್ನು ಮತ್ತು ಎಲ್ಲ ಕಾರ್ಯಕರ್ತರನ್ನು, ಎಲ್ಲ ಸಮುದಾಯದ ಹಿರಿಯರು, ಕಿರಿಯರು, ಯುವ ಮಿತ್ರರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ವಿವಿಧ ಪರ ಸಂಘಟನೆಗಳವರನ್ನು ಸಹ ಆ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಪ್ರತಿಯೊಬ್ಬರೂ ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಎಲ್ಲ ಮಿತ್ರ ಸಂಘಟನೆಗಳೂ ಇವತ್ತೊಂದು ತೀರ್ಮಾನ ತಗೊಂಡು ಆ ಚಾಲನೆ ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮಿತ್ರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಐಕ್ಯತಾ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನದಂತೆ ನಮ್ಮ ಎಲ್ಲ ಮುಖಂಡರು ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟು ಪ್ರದರ್ಶನವನ್ನು ನಾವು ಬುಧವಾರ ದಿವಸ ನಡೆಸ್ಕೊಳ್ಳಲಿಕ್ಕೆ ಎಲ್ಲ ಮುಖಂಡರ ತೀರ್ಮಾನದಂತೆ ಇಲ್ಲಿ ಸಭೆಗೆ ಬಂದಿದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಏನು ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವನ್ನು ನಮ್ಮ ಮುಖಂಡರಾದ ವಿಜಯಕುಮಾರ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ನಮ್ಮ ಹಿಂದಿನ ಪೀಳಿಗೆ ಉಳಿಸ್ಕೊಳ್ಳಲು ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಕರಪತ್ರವನ್ನು ಇದು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಏನಂದರೆ, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂದರೆ ನಾವೆಲ್ಲ ಜಾಗೃತರಾಗಿ JDS BJPಯನ್ನು ತೊಲಗಿಸಿ ಕಾಂಗ್ರೆಸ್ಗೆ ಮತ ಹಾಕಬೇಕು. ಯಾಕೆ ಅಂದರೆ, ಅದರ ಒಂದು ಪ್ರಸ್ತಾವನೆಗೆ ಕರ್ನಾಟಕ ಎದ್ದೇಳು ಅಂತ ಒಂದು ಪುಸ್ತಕ ಇದೆ. 10 ವರ್ಷದಲ್ಲಿ ಅವರು ಏನು ನಮಗೆ ಗ್ಯಾರಂಟಿಗಳಂತ ಹೇಳಿ ಇಡೀ ಭಾರತ ದೇಶದ ಆರ್ಥಿಕತೆ, ವಿದ್ಯಾರ್ಥಿಗಳ ಭವಿಷ್ಯತ್ತು ಹಾಳು ಮಾಡಿರೋದು ಎಲ್ಲ ಈ ಪುಸ್ತಕದಲ್ಲಿದೆ. ಹಾಗಾಗಿ ನಾವು ಎಚ್ಚೆತ್ತುಕೊಂಡು ಕಾಂಗ್ರೆಸ್ಸನ್ನು ಗೆಲ್ಲಿಸಿ JDS BJPಯನ್ನು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ಮಿತ್ರ ಸಂಘಟನೆಯಲ್ಲಿ ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ರಾಜ್ಯ ನಾಯಕರಿಗೆಲ್ಲ ಇದೇ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಜಿಲ್ಲಾ ತಾಲೂಕುವಾರು ನಡೀತಾ ಇದೆ. ಹಾಗಾಗಿ ಯಾರೇ ಆಗಲಿ, ನಾನು ಯಾಕಂದರೆ ಹೆಚ್ಚಿನ ಭಾಷಣ ಮಾಡೋದಕ್ಕೆ, ನಾವು ಇನ್ನು ಹಳ್ಳಿ ಬರೋದಕ್ಕೆ, ಪಂಚಾಯತಿಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದೇ ಒಂದು ನಮ್ಮ ಪ್ರಚಾರ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಚ್ಚೆತ್ಕೊಂಡು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ಯಾಕಂದರೆ ಸರ್ವ ಜಾತಿಯ ಶಾಂತಿಯ ತೋಟ ಈ ನಾಡು. ನಮ್ಮ ಒಂದು ನಾಡನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಒಂದು ಉಳಿವನ್ನು ಉಳಿಸ್ಕೋಬೇಕಂದ್ರೆ ಭ್ರಷ್ಟ BJPಯನ್ನು ತೊಲಗಿಸಬೇಕು, ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಾಗಿತ್ತು ಅಂತ ಈಗಾಗಲೇ ಪ್ರಸ್ತಾವನೆ ಆಗಿದೆ. ನಾವು ಯಾಕೆ ಕಾಂಗ್ರೆಸ್ಸಿಗೆ ಮತ ನೀಡಬೇಕು, ಯಾಕೆ ಮೋದಿ ನಮಗೆ ಬೇಡ ಎಂಬತಕ್ಕಂಥ ಎರಡೇ ವಿಚಾರಗಳ ಬಗ್ಗೆ ನಾವು ಮಾತಾಡುತ್ತಿದ್ದೀವಿ. 1948ರಲ್ಲಿ ಮಹಾತ್ಮ ಗಾಂಧಿಯವರನ್ನು ಕೊಂದಂಥ RSSಗರು BJP ಅನ್ನೊಂದು ರೂಪದಲ್ಲಿ ಈ ದೇಶ ಆಳ್ತಾ ಇದ್ದಾರೆ. ದೇಶಕ್ಕೆ ಸ್ವತಂತ್ರಕ್ಕೆ ಹೋರಾಡಿದಂಥ ಮಹಾತ್ಮ ಗಾಂಧಿಯನ್ನು ಕೊಂದವರು ಇವತ್ತು ದೇಶ ಆಳ್ತಾ ಇದ್ದಾರೆ. ಅಂತರ ಕೇವಲ 10 ವರ್ಷಗಳಲ್ಲಿ ಅವರ ಒಂದು ದಮನಕಾರಿ ಪ್ರವೃತ್ತಿ ಏನಾಗಿದೆ, ಸಂವಿಧಾನದ ಆಶಯಗಳು, ಬಡ ಜನರಿಗಿರ್ತಕ್ಕಂಥ ಹಕ್ಕುಗಳು, ಸಂವಿಧಾನಾತ್ಮಕ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಇವತ್ತು ಒಂದು ಕೋಮುವಾದಿಗಳಾಗಿ ಸಾಮಾನ್ಯ ಜನತೆಯ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ನಾವು 10 ವರ್ಷದಿಂದ ಗಮನಿಸಬೇಕಂತ ಹೇಳಿದ್ರೆ, ಈ ಕಿರು ಹೊತ್ತಿಗೆಯಲ್ಲಿ ಅವರು ಕೊಟ್ಟಂಥ ಆಶ್ವಾಸನೆಗಳು, ಏನು ಆಶ್ವಾಸನೆ ಕೊಟ್ಟಿದ್ದರು, ನಿರುದ್ಯೋಗದ ಬಗ್ಗೆ ಆಗ್ಬೋದು, ಹಣ ಆಗ್ಬೋದು, ರೈತರ ಸಮಸ್ಯೆಗಳಾಗ್ಬೋದು, ಇಂಥವೆಲ್ಲನೂ ಕೂಡ ಅವರು ಕೊಟ್ಟಂಥ ಆಶ್ವಾಸನೆಗಳು ಒಂದು ಕೂಡ ಬಗೆಹರಿದಿಲ್ಲ, ಒಂದು ಕೂಡ ಅವರು ಜಾರಿ ಮಾಡಿಲ್ಲ. ಹಾಗಾಗಿ ಅದು ಬದಲಾಗಿ ಸಂವಿಧಾನದ ಆಶಯಗಳು, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ, ಸಹೋದರತೆ, ಇಂಥ ಸಾಮಾಜಿಕ ನ್ಯಾಯ, ಇಂಥವೆಲ್ಲ ಅವ್ರ ಗಮನದಲ್ಲೇ ಇಲ್ಲ. ಕೇವಲ ಬಾಯಿ ಮಾತಿನಲ್ಲಿ ಹೇಳಿ ಜನರಿಗೆ ಒಂಥರ ಮೋಸ ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದಿನ ಅವರ ಉದ್ದೇಶ ಏನಾಗಿದೆ ಅಂದರೆ ಸಂವಿಧಾನ ಬದಲಾವಣೆ ಮಾಡೋದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಪ್ರಜಾಪ್ರಭುತ್ವ ಆಶಯಗಳು ಸಂವಿಧಾನದಲ್ಲಿ ಅಡಕವಾಗಿದೆ. ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು. ಬದಲಾವಣೆ ಅಂದರೆ ತಿದ್ದುಪಡಿಗೂ ಬದಲಾವಣೆಗೂ ಡಿಫ್ರೆನ್ಸ್ ಇದೆ. ತಿದ್ದುಪಡಿ ಅಂದರೆ ತಪ್ಪುಗಳ ತಿದ್ದುಪಡಿ ಮಾಡ್ತಾರೆ. ಬದಲಾವಣೆ ಅಂತ ಹೇಳಿ ಸಂವಿಧಾನವನ್ನು ಕಿತ್ತು ಎಸೆಬಿಡೋದು, ಅವರದಂಥ ಒಂದು ಮನುಸಂಸ್ಕೃತಿಯನ್ನು ಜಾರಿಗೆ ತರ್ತಕ್ಕಂಥ ಉದ್ದೇಶದಿಂದ 400ಕ್ಕೆ ಮೇಲೆ ನಾವು ಸೀಟುಗಳು ಗೆಲ್ಲಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ದೇಶದಲ್ಲಿ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಯಾಕೆ ಹೇಳಬೇಕು ಅಂದರೆ, ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಪರವಾಗಿರೋದ್ರಿಂದ
ದೀನ ದಲಿತರು SC ಪರಿಶಿಷ್ಟ ಜಾತಿಗಳ ಪರವಾಗಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ದಲಿತರ ಒಂದು ಅಸ್ಮಿತೆ, ಅವರ ಹಕ್ಕುಗಳಿಗೆ ರಕ್ಷಣೆ ಒದಗಿಸುವಂಥ ಸ್ಥಿತಿ ಮತ್ತು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಈ PTCL ಕಾಯ್ದೆ ಅಂತಕ್ಕಂಥ ವಿಚಾರವನ್ನು ಅಂಗೀಕರಿಸಿ ಇವತ್ತು ಜಾರಿಗೊಳಿಸಿದ್ದಾರೆ. ಇಂಥ ಎಲ್ಲ ಅವ್ರು ತಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೂಡ, ಕಾಂಗ್ರೆಸ್ನವ್ರು ತಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೂಡ ಬಡವರ ದಲಿತರ ಪರವಾಗಿರೋದ್ರಿಂದ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಈ ಸಲ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರುವಂಥ ನಮ್ಮಂಥ ಅನೇಕ ದೇಶಾದ್ಯಂತ ಅನೇಕ ಚಳುವಳಿಗಳು ಒಂದೇ ನಿಲುವು ತಾಳಿದ್ದಾರೆ. ರಾಜ್ಯದಲ್ಲಿ ಕೂಡ ನಮ್ಮ ಸಂಘಟನೆಗಳ ಹಿರಿಯ ರಾಜ್ಯ ಮಟ್ಟದ ನಾಯಕರು ಕೂಡ ಕಾಂಗ್ರೆಸ್ ಫಲವಾಗಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಒಂದೇ ನಿಲುವು ತಾಳಿರೋದ್ರಿಂದ ನಾವು ತಾಲೂಕಿನಲ್ಲಿ ಕಾಂಗ್ರೆಸ್ಸು ಬೆಂಬಲಿಸುವ ಮೂಲಕ ನಮ್ಮ ಸಂಘಟನೆ ಕಾಂಗ್ರೆಸ್ ಗೆಲುವಿನಲ್ಲಿ ಪಾಲು ಹಂಚಿಕೊಳ್ಳುತ್ತೆ. ಹಾಗಾಗಿ ಕಾಂಗ್ರೆಸ್ಸು ಗೆಲ್ಲಿಸಬೇಕು, ಮೋದಿಯವರನ್ನು ಸೋಲಿಸಬೇಕೆಂಬತಕ್ಕಂಥ ಘೋಷಣೆಯೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸೇರಿರ್ತಕ್ಕಂತೆಲ್ಲ ಭೀಮ ಬಂಧುಗಳಿಗೆ ನಮಸ್ಕರಿಸ್ತಾ, ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಬಂಧುಗಳೇ, ಇವತ್ತು 2024ರ ಲೋಕಸಭಾ ಚುನಾವಣೆಯ ಒಂದು ಸಮರದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೇವೆ. ಒಂದು ಕಡೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಜನ, ಪ್ರತಿ ಸಲ ಕೂಡ ಯಾವುದೇ ಒಂದು ಭಯ ಇಲ್ದಿರ ಈ ದೇಶದ ಪರಮೋಚ್ಚ ಕಾನೂನಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು, ಸಂವಿಧಾನದ ಬಗ್ಗೆ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು, ಅಗೌರವ ತೋರಿಸ್ತಕ್ಕಂಥದ್ದು, ಈ ಎಲ್ಲ ಕಾನೂನು ಬಾಹಿರವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ಯಾವುದೇ ಒಂದು ಸಣ್ಣ ಕ್ರಮ ಕೂಡ ಆಗೋದಿಲ್ಲ. ಅದೇ ಭಾರತೀಯ ಜನತಾ ಪಕ್ಷವನ್ನಾಗಲಿ ಅಥವಾ ಅವರ ಸಿದ್ಧಾಂತಗಳನ್ನಾಗಲಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ತ್ವರಿತವಾಗಿ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ. ಒಂದು, ಇವತ್ತು ನಾವು ಈ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕಾಗೇ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಜನ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ನಾನು ಸಂವಿಧಾನದ ಪರವಾಗಿದ್ದೇನೆ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿದ್ದೇನೆ ಅಂತಕ್ಕಂಥ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರು, ನಾವು ನಮ್ಮ ವಯಸ್ಸಿನಲ್ಲಿ ನಮ್ಮ ವಯಸ್ಸಿಗೆ ನಾವು ನೋಡಿದಂತೆ ಎಲ್ಲೂ ಕೂಡ ನಾವು ನಮ್ಮ ಊರುಗಳಲ್ಲಾಗಲಿ ಬೇರೆ ದೇವರ ಉತ್ಸವಗಳನ್ನು ನಾವು ನೋಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ಸವವನ್ನು ಮಾಡಿ ತೋರಿಸಿದಂಥ ಘನತೆ, ಗೌರವ ಸನ್ಮಾನ ಸಿದ್ದರಾಮಯ್ಯನವರು ಸಲ್ತದೆ. ಇಡೀ 30 ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೂ ಕೂಡ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನಾನು ಸಂವಿಧಾನದ ಪರವಾಗಿದ್ದೀನಿ ಅಂತ ನಮ್ಮ ಸಿದ್ದರಾಮಯ್ಯನವರು ಕೆಲಸ ಮಾಡಿ ತೋರಿಸಿದ್ದಾರೆ. ಅದರ ಜೊತೆಗೆ ಬಡವರ ಪರವಾದ ಅನೇಕ ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಜನರಿಗೆ ಏನು ಭರವಸೆ ಕೊಟ್ಟಿದ್ರೆ ಆ ಭರವಸೆಗಳಂತೆ ನಡ್ಕೊಂಡಿದ್ದಾರೆ. ಮೋದಿ ಸರ್ಕಾರ 10 ವರ್ಷಗಳಲ್ಲಿ ಯಾವ ಮಾತನ್ನು ಕೂಡ ಜನರಿಗೆ ಕೊಟ್ಟ ಯಾವ ಒಂದೇ ಒಂದು ಮಾತನ್ನು ಕೂಡ ಉಳಿಸ್ಕೊಂಡಿಲ್ಲ. ಹಾಗಾದರೆ ಇವತ್ತು ನಾವು ಯಾರ ಪರವಾಗಿ ತೀರ್ಮಾನ ಮಾಡಬೇಕಾಗಿದೆ? ಇವತ್ತು ನಾವು ಯಾರಿಗೆ ಮತ ಚಲಾಯಿಸಬೇಕಾಗಿದೆ ಅನ್ನೋ ವಿಚಾರಕ್ಕೆ ಬಂದಾಗ, ಕೊಟ್ಟ ಮಾತಿನಂತೆ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೆಂಬಲಿಸಲಿಕ್ಕೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ರಾಜ್ಯದಲ್ಲಿ ತೀರ್ಮಾನ ತಗೊಂಡಿದೆ. ಆ ತೀರ್ಮಾನದಂತೆ ನಾವು ಮುಳುಬಾಗಿಲಿನಲ್ಲೂ ಕೂಡ ನಮ್ಮೆಲ್ಲ ಸೋದರರು, ನಮ್ಮೆಲ್ಲ ಭೀಮ ಬಂಧುಗಳು ಕೂಡ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀವಿ. ನಮ್ಮ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಸಮಿತಿಯ ತೀರ್ಮಾನ ಏನಾಗಿದೆ? BJPಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಮತ್ತು BJPಯನ್ನು ಸೋಲಿಸಿ ಸಂವಿಧಾನವನ್ನು ಉಳಿಸಿ, BJPಯನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತಕ್ಕಂಥ ತೀರ್ಮಾನಗಳೊಂದಿಗೆ ಇವತ್ತು ನಾವು 2-3 ದಿನಗಳ ಕಾಲ ತಾಲೂಕಿನಾದ್ಯಂತ ಕೂಡ ನಾವೆಲ್ಲ ನಮ್ಮ ಮುಖಂಡರನ್ನು ಭೇಟಿ ಮಾಡಿ ಬುಧವಾರದ ದಿವಸ ಇಲ್ಲಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಕೂಡ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ. ಅದರಂತೆ ನಾವು ಇವತ್ತು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನಾನು ಎಲ್ಲ ಮುಳಬಾಗಿಲು ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಜನರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಭಾರತ ದೇಶದ ಸಂವಿಧಾನ
140 ಕೋಟಿ ಭಾರತೀಯರಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ, ನಮ್ಮ ಬದುಕುಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥವ್ನು ಯಾರೇ ಆಗಲಿ ಅವ್ನು ದೇಶದ್ರೋಹಿ ಆಗ್ತಾನೆ. ಆ ದೇಶದ್ರೋಹಿಗಳಿಗೆ ನಾವು ಮತ ಹಾಕೋದು ಬೇಡ, ನಾವು ಸಂವಿಧಾನ ಪರವಾಗಿರ್ತಕ್ಕಂಥವ್ರಿಗೆ ನಾವು ಮತ ಹಾಕೋಣ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಸಭೆಯ ಮುಖಾಂತರ ನಾನು ಎಲ್ಲ ಮತದಾರರ ಬಂಧುಗಳಲ್ಲಿ ಕೂಡ ಮನವಿ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಏನು ಇವತ್ತಿನ ದಿವಸ ಭಾಳಷ್ಟು ನೊಂದ ಜನ ಇವತ್ತಿನ ದಿವಸ ಇಲ್ಲಿ ಕೂತಿದ್ದೀವಿ. ಏನು ಮುಳಬಾಲ್ ತಾಲೂಕಿನ ಇಡೀ ಇತಿಹಾಸನೇ ಮೂಡಲ ಬಾಗಿಲಿನಿಂದ ಏನು ಸದ್ದು ಬಡಿಯುತ್ತಾ ನಿಂತಿದ್ದೀವೋ ಇವತ್ತಿನ ದಿವಸ ಇಲ್ಲಿ ಯಾತಕ್ಕೋಸ್ಕರ ನಿಂತಿದ್ದೀವಿ ಅಂತ ನಮ್ಮ ಗೆಳೆಯರೆಲ್ಲ ಆತ್ಮೀಯರೆಲ್ಲ ಹೇಳಿದ್ದಾರೆ. ಈಗಾಗಲೇ ಬುಧವಾರಕ್ಕೆ ಸಂವಿಧಾನದ ಒಂದು ಜಾಗೃತಿ ಮೂಡಿಸಲಿಕ್ಕೆ ಒಂದು ಸಮಾವೇಶ ಮಾಡ್ತಾಯಿದ್ದೀವಿ. ಆ ಸಮಾವೇಶಕ್ಕೆ ಎಂಟೈರ್ ತಾಲೂಕಿನಲ್ಲಿ ಏನಿದೆಯೋ ಎಲ್ಲ ಭೂ ಸಂಘಟನೆಗಳು ಭಾಗಿಯಾಗ್ತಾಯಿದ್ದಾವೆ. ಅದಕ್ಕೆ ಇಡೀ ತಾಲೂಕಿನಾದ್ಯಂತ ಏನು 366 ಹಳ್ಳಿಗಳಿದ್ದಾವೋ ಆ ಒಂದು ಪ್ರತಿಯೊಂದು ಹಳ್ಳಿಗೂ ಇವತ್ತಿನ ದಿವಸ ಜಾಗೃತಿ ಮೂಡಿಸಲಿಕ್ಕೆ ಇಡೀ ಸಮೂಹ ಇವತ್ತೇನಿಲ್ಲಿ ಸೇರಿಕೊಂಡಿದ್ದಾವೋ ಅವರು ಒಂದೊಂದು ಭಾಗಕ್ಕೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಟೀಮು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಷ್ಟೇ, BJP ಸೋಲಿಸಬೇಕು, ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ದಿವಸ ಇಲ್ಲಿ ಕೂತು ಎಲ್ಲ ಮಾತಾಡಲಿಕ್ಕೆ ಎಲ್ಲ ಸೇರಿರ್ತಕ್ಕಂಥ ಒಂದು ಸತ್ಯ ಸಂಗತಿ. ಇದನ್ನು ಏನು ಅಂತಂದರೆ ಬುಧವಾರದ ದಿವಸ ಏನೋ ನಮ್ಮ ಸಮಾವೇಶ ಅಂತ ಯಾರು ನಾವು ಕಂಕಣ ಕಟ್ಕೊಂಡು ಇವತ್ತಿನ ದಿವಸ ಇಡೀ ನಮ್ಮ ಸಮೂಹ ನಿಂತಿದೆಯೋ ಅದನ್ನು ಬಲಪಡಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಿಗೂ ನಮ್ರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಹುಜನ ಸಂಘಟನೆಯ ಒಕ್ಕೂಟದ ಎಲ್ಲರೂ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ. ಮತವನ್ನು ಏನಕ್ಕಾಗಬೇಕಂದ್ರೆ ಈ 10 ವರ್ಷನೂ ಮಾಡಿ ನೋಡಿದ್ದೀವಿ ಎಲ್ಲನೂ. ಈ ಸರ್ಕಾರ ಹೆಂಗೆ ಕೂತೈತಂದರೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಳ್ಳೆಗಳು ಒಡೆಯೋದು ಗಲಾಟೆಗಳು ಅಷ್ಟೇ. ಮತ್ತು ಅದಕ್ಕೋಸ್ಕರ ಎಲ್ಲರೂ ಕಾಂಗ್ರೆಸ್ಗೆ ಮತ ಆಗಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಗೆ ಗೆದ್ದಿಸ್ಕೊಂಡು ಬರಬೇಕು ಅಂತ ಎಲ್ಲರಿಗೂ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳಿಂದನೂ ಎಲ್ಲರೂ ಸೇರಿ ಮಾಡಬೇಕಂತ. ನಮ್ಮ ಮೈನಾರಿಟಿ ಅವ್ರಿಗೂ ಅಷ್ಟೇ, ಎಲ್ಲ ಮೈನಾರಿಟಿ ಅವ್ರೂ ಕಾಂಗ್ರೆಸ್ ಬೆಂಬಲ ಕೊಟ್ಟು ಗೆದ್ದಿಸ್ಕೊಂಡು ಬರಬೇಕು. ಇವರು ಅವ್ರ ಮಾತು ಕೇಳಿಕೊಂಡು ಅವ್ರವ್ರಿಗೆ ಮಾತ್ರ ಮತ ಕೊಡೋಕ್ಕೆ ಹೋಗಬೇಡಿ. ಯಾರಿಗೂ ಕಾಂಗ್ರೆಸ್ ಮಾತ್ರ ಮತ ಕೊಡಿ, ಮತ ಕೊಟ್ಟು ಗೆದ್ದುಕೊಂಡು ಬರಬೇಕು ಅಂತ ತಮ್ಮ ಎಲ್ಲರ ಹತ್ರನೂ ಮನವಿ. ಜೈ ಭೀಮ್. ದಲಿತ ಸಂಘಟನೆಗಳ ಒಕ್ಕೂಟ ಏನು ಸೇರಿದೆ, ಸೊ ರಾಜ್ಯ ಮಟ್ಟದಲ್ಲೂ ಅಷ್ಟೇ. ಯಾಕಂದರೆ ಇವಾಗ ಮುಖ್ಯವಾಗಿ ನಮಗೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ನಾವು ಕಾಂಗ್ರೆಸ್ಗೆ ಯಾಕೆ ಮತ ಕೊಡಬೇಕು, BJPಗೆ ಯಾಕೆ ಕೊಡಬಾರ್ದು ಅಂತ ಪ್ರತಿಯೊಬ್ಬರಿಗೂ ಡೌಟ್ ಅದೇ. ಮೈನ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಕನ್ಫ್ಯೂಸು, ನಾವು BJP ಮತ ಆಗ್ತಾ ಇಲ್ವಲ್ಲ, JDSದಲ್ಲಿ ಆಗ್ತಾ ಇರೋದು ಅಂತ ಕನ್ಫ್ಯೂಸ್ ಇದೆ. ಸೊ ಇನ್ನೊಂದೇನು ಅಂತಂದರೆ BJP B ಟೀಮ್ ಏನು JDS 4 ಸೀಟ್ ತೊಗೊಂಡಿದೆ. ಆ 4 ಸೀಟ್ಗೆ ನೀವು JDSಗೆ ಓಟ್ ಹಾಕಿದ್ರೂ ಅದು ಹೋಗಿ ಸೇರೋದು BJPಗೆ. ಸೊ ದಯವಿಟ್ಟು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ, BJP ಇಲ್ವಲ್ಲ, BJP ಕೋಮುವಾದಿ ಪಕ್ಷ ಆಯಿತು, ಅದನ್ನು ಬಿಡೋಣ. JDS ಇದೆಲ್ಲ ಸರ್ಕ್ಯುಲರ್ ಪಕ್ಷ ಅಲ್ಲ, ನಾವು ಅದಕ್ಕೆ ಯಾಕೆ ಹಾಕ್ಬಾರ್ದು, ಕಾಂಗ್ರೆಸ್ಗೆ ಯಾಕೆ ಹಾಕಬೇಕು ಅನ್ನೋದು ಸ್ವಲ್ಪ ಗೊಂದಲದಲ್ಲಿದೆ ನಮ್ಮ ಕೋಲಾರ ಜಿಲ್ಲೆ ಜನ. ಸೊ ಅದಕ್ಕೆ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, JDS BJP ಅಲಿಯನ್ಸ್ ಆಗಿದೆ. ಸೊ ನೀವು ತೆನೆ ಹೊತ್ತಾ ಏನು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, EVM ಮಿಷನ್ಸು BJP ಗೊತ್ತಿದ್ರೆ ಕಾಂಗ್ರೆಸ್ ಗೊತ್ತರೆ BJPಗೆ ಮತ ಬಿಡುತ್ತೆ ಅಂತ. ಇಲ್ಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಹೆಂಗೆ ಅಂತಂದರೆ, ನೀವು ಹೋಗಿ JDSಗೆ ಹಿಂಗೆ ಮತ ಹಾಕಿದ್ರೆ ಅಲ್ಲಿ BJP ಸಿಂಬಲ್ ಬರುತ್ತೆ. ಅಂದರೆ ಏನು ಅಂತಂದರೆ ಇಲ್ಲಿ BJPನೇ, ನೀವು JDS ಕೋಟ ಹಾಕಿದ್ರು ಅಲ್ಲಿ ಬರ್ತಕ್ಕಂಥದ್ದು BJPನೇ. ಸೊ ಅದರಿಂದ ಏನು ಅಂತಂದರೆ ಇಲ್ಲಿ BJP ಅವರು ನಮಗೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದಷ್ಟು 5 ವರ್ಷಗಳಿಂದ ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳಾಗಲಿ, SC STಗಾಗಲಿ, OBCಗಾಗಲಿ, ಏನೋ ಹಿಂದುಳಿದ ವರ್ಗಗಳಿಗಾಗಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಕೊಟ್ಟಿಲ್ಲ. ಸೊ ಇಲ್ಲೇನು ಅಂತ ಏನಾಗ್ತಾ ಇದೆ ಅಂತಂದರೆ, ಬರೀ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಬರೀ ಪ್ರಚಾರ ಅಷ್ಟೇ. 1 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಪ್ರಚಾರ ತೊಗೊಳ್ತಾ ಇದ್ದಾರೆ. ಅಚ್ಚೇ ದಿನ ಆಯೋಗ, ಅಚ್ಚೇ ದಿನ ಆಯೋಗ, ಅಚ್ಚೇ ದಿನ ಅಲ್ಲ ಸಚ್ಚೇ ದಿನ ಆಯೋಗ ಅಂತ ಆಗೋಗಿದೆ 10 ವರ್ಷಗಳಿಂದ ನಮ್ಮ ಪರಿಸ್ಥಿತಿ. ಯಾರು ಒಂದು ಹೋರಾಟ ಮಾಡೋಂಗಿಲ್ಲ. ರಾಹುಲ್ ಗಾಂಧಿಯವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ರು, ಏನು ಅಂತ ಮೋದಿಯನ್ನು ಹೆಸರು ಬಳಸಿದ್ರು ಅಂತ ಕಾರಣಕ್ಕೋಸ್ಕರ. ಸೊ ಅದನ್ನು ಏನು ಅಂತಂದರೆ ಅದು ಅಷ್ಟು ಬೇಗ, ಯಾಕಂದರೆ ಅವ್ರ ಮೇಲೆ ಯಾರೂ ತಿರುಗಿ ಬೀಳಬಾರ್ದು, ಅವ್ರು ಹೇಳಿದ್ದೇ ಕೇಳಬೇಕು, ಅವ್ರು ಹೇಳ್ದಂಗೆ ಇರಬೇಕು. ಏನೆಂದರೆ ಸರ್ವಾಧಿಕಾರಿ, ಇದು ಪ್ರಜಾಪ್ರಭುತ್ವ ಅಲ್ಲ, ಸರ್ವಾಧಿಕಾರಿ ಆಡಳಿತ ಆಗೋಗಿದೆ. ಇನ್ನು ಮುಂದಿನ ದಿನಗಳು ಏನಾಗುತ್ತೆ ಅಂತಂದರೆ, ಅಂಬಾನಿ ಏನು
ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿ ತಗೊಂಡೆ ಇಂಥವ್ರು CM ಆಗಬೇಕು ಅಂದರೆ ಕರ್ನಾಟಕದಲ್ಲಿ ಇಂಥವ್ರು ಆಗಬೇಕು, ಇಲ್ಲ ಇಂಥವ್ರು PM ಆಗಬೇಕು ಅಂದರೆ ಯಾಕೆಂದರೆ ಅವ್ರ ಹತ್ರ ದುಡ್ಡಿದೆ. ಸೊ ಏನು ಬೇಕಾದರೂ ಮಾಡ್ತಕ್ಕಂಥ ಒಂದು ಇದಿದೆ. ನರೇಂದ್ರ ಮೋದಿ ಅಕೌಂಟಲ್ಲಿ ದುಡ್ಡಿಲ್ಲ ಗೊತ್ತು, 15 ಲಕ್ಷ ಇದೆ. ಏನೋ ನರೇಂದ್ರ ಮೋದಿಯವರು ಚುನಾವಣೆ ಲೆಕ್ಕ ತೋರಿಸ್ಬೇಕಾದ್ರೆ 15 ಲಕ್ಷ ತೋರಿಸ್ತಾರೆ. ಏನೋ PM ಆಗೋಕ್ಕೆ ಮೊದಲು 15 ಲಕ್ಷನೇ, PM ಆದಮೇಲೂ 15 ಲಕ್ಷನೇ ಇರೋದು ಅವ್ರ ಹತ್ರ. ಸೊ 15 ಲಕ್ಷನೇ ಇರೋದು. ಸೊ ಅದಕ್ಕೇನು ಅಂತಂದರೆ ಈ ಜನರೇನು ಅಂತಂದರೆ ಅವ್ರ ಹತ್ರ ದುಡ್ಡು ಮಾಡ್ಕೊಂಡಿಲ್ಲ ಅಂತ, ದುಡ್ಡು ಮಾಡ್ತಾ ಇಲ್ಲ, ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರೇ ಎಲೆಕ್ಷನ್ಗೆ ಹಾಕ್ತಾರೆ, ಅವರೇ ಎತ್ಕೊಡ್ತಾರೆ ಬಂಡವಾಳ. ಇವ್ರು ಬರೀ ಸುಮ್ಮನೆ ಕೂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಏನು ಅಂತಂದರೆ ಇದನ್ನೆಲ್ಲ ಮಂದಟ್ಕೊಂಡು ನಮ್ಮ ಜನ ಏನಿದ್ದೀರಾ 10 ವರ್ಷಗಳ ನೀವು ಅನುಭವಿಸ್ತಿರ್ತಕ್ಕಂಥ ನೋವು ನಲಿವು ಏನಿದೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಬಾರಿ ನೀವೇನು ಮಾಡಬೇಕು ಅಂತಂದರೆ ಎಲ್ಲರೂ ಹೋಗ್ಬಿಟ್ಟು ಕಾಂಗ್ರೆಸ್ಗೆ, ಪ್ರತಿಯೊಬ್ಬರು ಅಷ್ಟೇ ಕಾಂಗ್ರೆಸ್ಗೆ ಮತ ನೀಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ಕಾಪಾಡ್ಕೋಬೇಕು. ನಾವೆಲ್ಲರೂ ಸಂವಿಧಾನದ ಆಶಯದಲ್ಲಿ ಏನು ನಿರ್ಭೀತಿಯಿಂದ ಬದುಕಬೇಕು ಅಂತಂದರೆ ಸಂವಿಧಾನ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಂವಿಧಾನ ಉಳಿಸಬೇಕು. ಅದೇ ರೀತಿ ನಮ್ಮ ಎಲ್ಲ ದಲಿತ ಬಂಧುಗಳೇನಿದ್ದೀರಾ, ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳೇನಿದ್ದೀರಾ, ಸಂಘಟನೆ ನಾಯಕರೇನಿದ್ದೀರಾ, ವಿದ್ಯಾವಂತರು ಏನಿದ್ದೀರಾ, ನೀವೆಲ್ಲ ಆಲೋಚನೆ ಮಾಡಿಬಿಟ್ಟು ಏನು ನಮ್ಮ 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು KN ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರಿಗೆ ಮತ ಕೊಟ್ಟು ಅವರನ್ನು ಜಯಶೀಲರನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಈಗ ಮಾಧ್ಯಮವರೆಗೂ ಭೀಮಂಜನಗಳು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ ಈಗ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಎಲ್ಲ ಸಂತೋಷ ಸುದ್ದಿನೇ. ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ತಾಲೂಕು ಮಾಡ್ತಾರೆ. ನಮ್ಮ ತಾಲೂಕು ಇವತ್ತು ತುಂಬ ಖುಷಿ ಇದೆ ನಮಗೆ. ನಾವೆಲ್ಲ ಒಗ್ಗಟ್ಟಾಗಿ ಮೋದಿ ಹಟಾವೋ ಭಾರತ್ ಬಚಾವೋ ಅನ್ನೋ ಇದನ್ನು ನಾವು ಇಟ್ಕೊಂಡು ನಮ್ಮ ಸಂವಿಧಾನ ಉಳಿಸಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಸ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು, ಕಾಂಗ್ರೆಸ್ ವೋಟ್ ಮಾಡಬೇಕು. ಹಲೋ ಮಿಸ್ಟರ್ ನರೇಂದ್ರ ಮೋದಿ, ಹೇಳಿದ್ದೇನು ಹೇಳಿದ್ದೇನು ಭೀಮ ರಾಜ್ಯ, ಮಾಡಿದ್ದೇನು ರಾವಣ ರಾಜ್ಯ ಮಾಡೋಕ್ಕಿದ್ದಾರೆ ಈಗ. ಆದ್ದರಿಂದ ನಾವೆಲ್ಲ SC/STಗಳಿಗೆ ಸಿದ್ದರಾಮಯ್ಯ ಬಂದ ತಕ್ಷಣ ಬಟ್ ನಮ್ಮ ಲೋನ್ಗಳ ಮನಾ ಮಾಡಿದ್ದು ಅವರಿಂದ ತುಂಬ ಇದೆ, ನಮಗೆ ತೊಂದರೆ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟಿಂದ. ಅದಕ್ಕೆಲ್ಲ ಒಗ್ಗಟ್ಟಾಗಿ ನಮ್ಮ SC/ST ಏನಿದೆಯೋ ಬುಧವಾರ ಎಲ್ಲ ಒಂದು ಸಂಘಟನೆ 100 ಜನ ಇನ್ನೊಂದು ಜನ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರೂ ಕಾಂಗ್ರೆಸ್ ವೋಟ್ ಆಗಬೇಕು ಅಂತ ನನ್ನ ಮನವಿ. ಬಂಧುಗಳೇ, ಇವತ್ತು ಸೇರಿರೋಂಥ ಸಭೆ ಸಂವಿಧಾನವನ್ನು ಉಳಿಸಿ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ಸೇರಿದ್ದಾರೆ. ಆ ಸಂವಿಧಾನ ಉಳಿಸ್ಬೇಕಾದ್ರೆ ನಾವೆಲ್ಲ ಸಂಘಟನೆಗಳೆಲ್ಲ ಸೇರಿ ಒಗ್ಗೂಡಿಸಿ ಎಲ್ಲ ಒಂದು ದಲಿತ ಕೇರಿಗೆ ಹೋಗಿ, ದಲಿತ ವಿದ್ಯಾರ್ಥಿಗಳಾಗಿ ಅವರ ಮನೆಗಳಿಗಾಗಿ ಹೋಗಿ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಮೊದಲಿಂದಲೇ ಯಾರೂ ಮಾಡಿಲ್ಲ. ಆದರೆ ಇವಾಗ ಎಚ್ಚೆತ್ತುಕೊಂಡು ನಮ್ಮ ನಾಯಕರೆಲ್ಲ ಸೇರಿ ಇವಾಗ ಮಾಡಬೇಕನ್ನೋ ಒಂದು ಆಲೋಚನೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು 10 ವರ್ಷದಿಂದ ನರೇಂದ್ರ ಮೋದಿಯವರು ತಿಂಗಳಿಗೆ 2 ಲಕ್ಷ 3 ಲಕ್ಷ ಉದ್ಯೋಗ ಕೊಡ್ತೀರಂತ ಒಬ್ಬ ವಿದ್ಯಾರ್ಥಿಗಾಗಲಿ ಒಂದು ಇದಾಗಲಿ ಉದ್ಯೋಗಗಳು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಹಿಂಗೆ ಸುಳ್ಳು ಭರವಸೆಗಳೆಲ್ಲ ಕೊಟ್ಕೊಂಡು ಬರ್ತಾರೆ ಇದ್ದಾರೆ. ಆದ್ದರಿಂದ ನಾವು ಸಂವಿಧಾನವನ್ನು ಉಳಿಸ್ಕೊಂಡು ನಮ್ಮ ಜನ ಏನಿದ್ದಾರೆ ಅವ್ರಿಗಾಗಿ ನಾವು ಇದು ಮಾಡಿಕೊಂಡು ನಾವು ಈ ಸಂವಿಧಾನ ಉಳಿಸೋ ಒಂದು ಪ್ರಯತ್ನದಲ್ಲಿ ನಾವು ಕಾಂಗ್ರೆಸ್ಗೆ ಮತ ಕೊಟ್ಟು ನಾವು ಏನಿದೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಭವಿಷ್ಯತ್ತನ್ನು ನಾವು ಚೆನ್ನಾಗಿ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಸಮಾವೇಶವನ್ನು ಮಾಡೋಕ್ಕೆ ಬುಧವಾರ ಅಂತೂ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಮುಖಂಡರುಗಳೆಲ್ಲ ಸೇರಿ ಬುಧವಾರ ತೀರ್ಮಾನ. ಜೈ ಭೀಮ್.